ಎಲ್ರಿಗೂ ನಮಸ್ಕಾರ. ನಾನು ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಇವತ್ತೊಂದು ಸ್ವಲ್ಪ ಹೆಲ್ದಿ ವರ್ಷನ್ ಆಫ್ ಕಷಾಯ ತೋರಿಸೋಣ ಅಂತ ಹೇಳಿ. ಇದು ಸಿಂಪಲ್ ಕಷಾಯ. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಿಲ್ಲ. ಏನಂದರೆ 2 ಲವಂಗ, ಒಂದು 3-4 ಮೆಣಸು ಮತ್ತು 1 ಇಂಚಷ್ಟು ಶುಂಠಿ ಅಷ್ಟೇ. ಇದಿಷ್ಟನ್ನು ಹಾಕ್ಕೊಂಡು ಕುಟಾಣಿಯಲ್ಲಿ ಚೆನ್ನಾಗಿ ಜಜ್ಕೊಳ್ಳಿ. ಆಯಿತಾ? ಇದು ಜಜ್ಕೊಂಡ ಆದಮೇಲೆ ಒಂದು ಪಾತ್ರೆಯಲ್ಲಿ ಇದನ್ನು ಹಾಕ್ಕೊಳ್ಳಿ. ಇದು ಏನು ಜಜ್ಜಿರೋದೇನಿದೆಯಲ್ಲ, ಲವಂಗ, ಶುಂಠಿ ಮತ್ತು ಮೆಣಸು, ಇದಿಷ್ಟನ್ನು ಆ ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ 2ರಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಇವಾಗ ಕಷಾಯ ರೆಡಿ ಆಗುತ್ತೆ. ಈ ಕಷಾಯ ಪ್ರಿಪೇರ್ ಮಾಡ್ಬೇಕಾದ್ರೆ ನಿಮಗೆ ಇಷ್ಟ ಆಯಿತು ಅಂದರೆ ಪುದೀನ ಆ್ಯಡ್ ಮಾಡ್ಕೋಬೋದು, ಇನ್ನು ತುಳಸಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು, ಅಥವಾ ದೊಡ್ಡಪತ್ರೆ ಎಲೆ ಆ್ಯಡ್ ಮಾಡ್ಕೋಬೋದು. ನಿಮ್ಮ ಇಷ್ಟ, ಅದು ನಿಮಗೆ ಏನು ಕನ್ವೀನಿಯನ್ಸ್ ಆಗುತ್ತೆ ಅದು ಆ್ಯಡ್ ಮಾಡ್ಕೋಬೋದು ಇದಕ್ಕೆ. ಬಟ್ ನಾನಿವಾಗ ಇಷ್ಟನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಶುಂಠಿ ಶೀತ ಮತ್ತು ಕೆಮ್ಮನ್ನು ನಿವಾರಣೆ ಮಾಡುತ್ತೆ, ಉರಿಯೂತನ ಕಡಿಮೆ ಮಾಡುತ್ತೆ, ರಕ್ತ ಪರಿಚಲನೆಗೆ ತುಂಬ ಹೆಲ್ಪ್ ಮಾಡುತ್ತೆ. ವಿಟಮಿನ್ ಸಿ, ಮೆಗ್ನೀಷಿಯಮ್ ಮತ್ತು ಪೊಟ್ಯಾಷಿಯಮ್ ಈ ಥರ ನ್ಯೂಟ್ರಿಯೆಂಟ್ಸ್ನ ಶುಂಠಿ ಹೊಂದಿರುತ್ತೆ. ಸಣ್ಣ ಮಕ್ಕಳಿಗೆ ಕೂಡ ಶುಂಠಿ ರಸ ಈ ಥರದನ್ನು 1 ಡ್ರಾಪಷ್ಟು ಹಾಕೋದ್ರಿಂದ ಕೆಮ್ಮು, ಶೀತ ಇದರ ನಿವಾರಣೆ ಆಗುತ್ತೆ. ಇದ್ರ ಜೊತೆಯಲ್ಲಿ ನಾನು ಲವಂಗನ ಯೂಸ್ ಮಾಡಿದ್ದೀನಿ. ಲವಂಗ ನಮ್ಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ ಮತ್ತು ಶೀತ ಕೆಮ್ಮು ನಿವಾರಣೆಗೆ ಇದು ಕೂಡ ಸಹಾಯ ಮಾಡುತ್ತೆ. ಆದರೆ ಲವಂಗ ಮತ್ತು ಮೆಣಸು ಇವೆರಡನ್ನೂ ಯೂಸ್ ಮಾಡಬೇಕಾದ್ರೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿ ಯೂಸ್ ಮಾಡಬೇಕಾಗತ್ತೆ. ಯಾಕಂದರೆ ಗರ್ಭಿಣಿಯರಾಗಿದ್ದರೆ, ಸಣ್ಣ ಮಕ್ಕಳಾಗಿದ್ದರೆ ಇದನ್ನು ನಾವು ಅತಿ ಹೆಚ್ಚಾಗಿ ಯೂಸ್ ಮಾಡಿದಾಗ, ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಲವಂಗ, ಜಾಸ್ತಿ ಪ್ರಮಾಣದಲ್ಲಿ ಮೆಣಸನ್ನು ಹಾಕೋದಿರ್ಬೋದು, ಅಥವಾ ದಿನಕ್ಕೆ 4-5 ಸಲ ತುಂಬ ಕೆಮ್ಮಿದೆ ಅಥವಾ ಶೀತ ಇದೆ ಅಂತ ಹೇಳಿ ಈ ಕಷಾಯನ ಪದೇ ಪದೇ ತಗೊಳ್ಳೋದ್ರಿಂದ ಗರ್ಭಿಣಿಯರಲ್ಲಿ ಮತ್ತು ಮಕ್ಕಳಲ್ಲಿ ಹೊಟ್ಟೆ ನೋವು ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ ಯೂಸ್ ಮಾಡಿ. ನೀವು ಯಾರಿಗೆ ಈ ಕಷಾಯನ ಪ್ರಿಪೇರ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ. 1 ಸಲ 2 ಸಲ ತೊಗೊಳೋದ್ರಿಂದ ಏನೂ ಸಮಸ್ಯೆ ಆಗೋದಿಲ್ಲ. ಪ್ರೆಗ್ನೆಂಟ್ ಇರ್ಬೋದು, ಮಕ್ಕಳಿರ್ಬೋದು. ಬಟ್ ನೀವು ಇದನ್ನೇ ಪದೇ ಪದೇ ತೊಗೋತಾ ಇದ್ದೀರಾ, ವೀಕ್ ಫುಲ್ ತೊಗೋತೀರಾ ಅನ್ನೋದಾದರೆ ಲವಂಗ ಮತ್ತು ಮೆಣಸನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಯೂಸ್ ಮಾಡಿ. ಇಲ್ಲ ಅದನ್ನು ಸ್ಕಿಪ್ ಮಾಡಿಬಿಡಿ. ನೀವು ಬರೀ ದೊಡ್ಡಪತ್ರೆ, ಶುಂಠಿ ಈ ಥರದನ್ನು ಹಾಕ್ಕೊಂಡು ನೀವು ಕಷಾಯನ ಪ್ರಿಪೇರ್ ಮಾಡ್ಕೋಬೋದು. ಇನ್ನು ಮೆಣಸಿನ ಬಗ್ಗೆ ಹೇಳೋದೇ ಬೇಡ ಅಂತ ಅನ್ಕೋತೀನಿ. ಮೆಣಸಿನಲ್ಲಿ ವಿಟಮಿನ್ ಎ, ಕೆ ಮತ್ತು ಆ ಥರ ಅಂಶಗಳಿರುತ್ತೆ. ಇದು ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡುತ್ತೆ. ಶೀತ, ನೆಗಡಿ, ಕೆಮ್ಮು ಈ ಥರದಿಂದ ನಿವಾರಣೆಯನ್ನು ಮಾಡುತ್ತೆ. ನಮ್ಮ ದೇಹಕ್ಕೆ ಆ್ಯಂಟಿಬಯೋಟಿಕ್ ಆಗಿ ಈ ಮೆಣಸು ಕೂಡ ನಮಗೆ ಸಹಾಯ ಮಾಡುತ್ತೆ. ಹಾಗಾಗಿಯೇ ನಮ್ಮ ಎಲ್ಲ ಆಹಾರ ಪದಾರ್ಥಗಳಲ್ಲಿ ನಾವು ಚಕ್ಕೆ, ಲವಂಗ, ಮೆಣಸು ಈ ಥರ ಮಸಾಲೆ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇರ್ತೀವಿ. ಇದು ತುಂಬ ಖಾರ ಇರೋದ್ರಿಂದ ಸಣ್ಣ ಮಕ್ಕಳಿಗೆ ಕೊಡ್ತೀರಾ ಅನ್ನೋದಾದರೆ ಇದಕ್ಕೆ ಜೇನುತುಪ್ಪ, ಆ ಥರದನ್ನು ಬೆಲ್ಲ ಈ ಥರದನ್ನು ಆ್ಯಡ್ ಮಾಡಿ ಕೊಡ್ಬೋದು. ದೊಡ್ಡವ್ರು ತೊಗೋತಿದ್ದೀರಾ ಅಂದರೆ ಸ್ವಲ್ಪ ಸಾಲ್ಟು, ನಿಂಬೆ ರಸ ಈ ಥರದನ್ನು ಹಾಕಿ ಕೂಡ ಯೂಸ್ ಮಾಡ್ಬೋದು. ಯಾವ ರೀತಿ ಬೇಕಾದರೂ ಈ ಕಷಾಯನ ನೀವು ಯೂಸ್ ಮಾಡ್ಕೋಬೋದು ನಿಮ್ಮ ಇಷ್ಟದ ಪ್ರಕಾರ. ಸಿಹಿ ಬೇಕು ಅಂದರೆ ಈ ಥರ ಸಾಲ್ಟು ಅಥವಾ ನಿಂಬೆ ರಸದ ಜೊತೆ ಕೂಡ ಯೂಸ್ ಮಾಡ್ಕೋಬೋದು. ಬೆಸ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಮತ್ತು ಇನ್ನೊಂದೇನೆಂದರೆ ತುಂಬ ಬಿಸಿ ಇದ್ದಾಗ ಆವಾಗ ಕುದಿತಾ ಇರೋದನ್ನೇ ತೆಗೆದು ನೀವು ಅದಕ್ಕೆ ನಿಂಬೆ ರಸ ಇರ್ಬೋದು, ಜೇನುತುಪ್ಪ ಇರ್ಬೋದು ಆ್ಯಡ್ ಮಾಡಬಾರ್ದು. ಅದು ವಿಷ ಆಗಿ ಕನ್ವರ್ಟ್ ಆಗುತ್ತೆ, ಸ್ಲೋ ಪಾಯ್ಸನ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಸೈಡಿಗೆ ಬಿಡಿ. ಅದು ಇನ್ನೊಂದು ಚೂರು ಬೆಚ್ಚಗಿದೆ ಅನ್ನೋ ಟೈಮಲ್ಲಿ ನೀವು ಜೇನುತುಪ್ಪ ಆ ಥರದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸೇವನೆಯನ್ನು ಮಾಡ್ಬೋದು. ಸಣ್ಣ ಮಕ್ಕಳಿಗೆ ಕೊಡ್ತಿದ್ದೀರಾ, ನೀವು ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಕೊಡ್ತೀರಾ ಅನ್ನೋದಾಯಿತು ಅಂದರೆ ವರ್ಷದ ಒಳಗಡೆ ಇರೋ ಮಕ್ಕಳಿಗೆ ಈ ಥರ ಕುದಿಸಿ ಕೊಡೋದಕ್ಕಿಂತ ಸ್ವಲ್ಪ ಅದರದ್ದು ರಸ ಏನು ಬರುತ್ತಲ್ಲ ಅದನ್ನು ತೆಗೆದು ಬಾಯಲ್ಲಿ ನೆಕ್ಸಿದ್ರೆ ಸಾಕಾಗುತ್ತೆ. ನನ್ನ ಚಾನಲಲ್ಲಿ ವಿಡಿಯೋ ಕೂಡ ಇದೆ, ಶೀತ, ನೆಗಡಿ, ಕೆಮ್ಮಿಗೆ ಮನೆಮದ್ದು ಅಂತ ಹೇಳ್ಬಿಟ್ಟು. ನಾನು ಅದರ ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ ನೀವು. ಇನ್ನು ದೊಡ್ಡ ಮಕ್ಕಳಿಗೆ ಕೊಡೋದಾಯಿತು ಅಂದರೆ ಈಗ ನಾನು ಏನು ಮಾಡಿದ್ದೀನಲ್ಲ ಈ ಕ್ವಾಂಟಿಟಿಯಲ್ಲಿ 2-3 ಸ್ಪೂನಷ್ಟು ನೀವು ಕೊಟ್ಟರೆ ಸಾಕಾಗತ್ತೆ. ದಿನಕ್ಕೆ 2 ಸಲ ಕೊಡಿ, ಪದೇ ಪದೇ ಕೊಡಬೇಡಿ. ವರ್ಷದ ಮೇಲೆ 2 ವರ್ಷದ ಒಳಗಡೆ ಮಕ್ಕಳಾದರೆ 2 ಸಲ ಕೊಡಿ. 3 ವರ್ಷ 5 ವರ್ಷದ ಮಕ್ಕಳಾದರೆ ತೊಂದರೆ ಇಲ್ಲ, ಇನ್ನೊಂದು ಸ್ಪೂನಷ್ಟು ಜಾಸ್ತಿ ನೀವು ಕೊಡ್ಬೋದು, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ದೊಡ್ಡವರಾದರೆ ಇವಾಗ ನಾನು ಮಾಡಿದ್ದೀನಲ್ಲ 2 ಲೋಟ ನೀರು ಹಾಕಿ 1 ಲೋಟದಷ್ಟು ಪ್ರಿಪೇರ್ ಆಗುತ್ತೆ. ಅದನ್ನು ತುಂಬ ಹ್ಯಾಪಿಯಾಗಿ ಎಂಜಾಯ್ ಮಾಡ್ಕೊಂಡು ಕುಡೀರಿ. ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.